ಬರೀ ಟ್ರಿಪ್ಪಿಗೆ ಹೋಗ್ಲಿಕ್ಕಂತಾನೆ ಪರ್ಸ್ನಲ್ ಲೋನ್ನ ಖರೀದಿ ಮಾಡ್ತಾ ಇದ್ದಾರೆ. ದಟ್ ಈಸ್ ವೆನ್ ದ BNPL ಟ್ರ್ಯಾಪ್ ಕಮ್ಸ್ ಇನ್, ಬೈ ನೌ ಪೇ ಲೇಟರ್. ಸೋಷಿಯಲ್ ಮೀಡಿಯಾಗಳಲ್ಲಿ ಫೈನಾನ್ಸ್ ಬಗ್ಗೆ ಸಾಕಷ್ಟು ಟಿಪ್ಸ್ಗಳು ಸಿಗ್ತಾ ಇರುತ್ತೆ. ದೇ ಆರ್ ನಾಟ್ ಗಿವಿಂಗ್ ಎನಿ ನಾಲೆಡ್ಜ್. ನೀವಿಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ನೀವು ಕಾರ್ ತಗೋಬೋದು, ಅಥವಾ ನೀವಿಲ್ಲಿ ಹೂಡಿಕೆ ಮಾಡಿದರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಸ್ಟಾಕ್ಸಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದು ಚೂರು ರಿಸ್ಕಿ ಅಂತ ಅನಿಸುತ್ತೆ. ಯಾಕಂದರೆ ಅದಕ್ಕೆ ಹೆಚ್ಚಿನ ಅನಾಲಿಸಿಸ್ ಬೇಕು, ನಾಲೆಡ್ಜ್ ಬೇಕು. 60 ವಯಸ್ಸಿನಲ್ಲಿ ನಾವು ರಿಟೈರ್ ಮಾಡೋ ಬದಲು ಇವಾಗ ಮೈಕ್ರೋ ರಿಟೈರ್ಮೆಂಟ್ ಟ್ರೆಂಡ್ ಆಗ್ತಾ ಇದೆ ಇವತ್ತಿನ ಕರಿಯರ್ಸಲ್ಲಿ. ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ, ಸೊ ದಟ್ ನಾನು ಇನ್ಫ್ಲೇಷನ್ನ ಕೂಡ ಬೀಟ್ ಮಾಡ್ಬೋದು ಆ 75% ಇನ್ವೆಸ್ಟ್ಮೆಂಟಿಂದ. 3 Cಗಳನ್ನು ಫಾಲೋ ಮಾಡ್ತೀನಿ. ಒಂದು ಕಾನ್ಫಿಡೆನ್ಸ್, ಕ್ಲಾರಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. 25ನೇ ವಯಸ್ಸಿಗೆ ಫೈರ್ ಬಯಸುವವರ ಜೆನ್ಸಿಗೆ ಅಂದರೆ ಉಳಿತಾಯ, ಸ್ಮಾರ್ಟ್ ಹೂಡಿಕೆ ಹಾಗೂ ಸಾಲದಿಂದ ಪಾರಾಗುವ ಹಾದಿಯೊಂದಿಗೆ ಜೊತೆಗೆ ಆದಾಯವನ್ನು ಹೆಚ್ಚಿಸುವ ಗೋಲ್ಡನ್ ರೂಲ್ಸ್ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇಬ್ಬರು ಬಿಸ್ನೆಸ್ ಕಂಟೆಂಟ್ ಕ್ರಿಯೇಟರ್ಗಳಾದ ಸ್ವಾತಿ ಕುಲಕರ್ಣಿ ಹಾಗೂ ಮೇಘನಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ. ಈಗ ನನ್ನ ಮೊದಲನೇ ಪ್ರಶ್ನೆ ಡೈರೆಕ್ಟ್ ಫಂಡ ಹುಡುಗಿ ಸ್ವಾತಿ ಅವರಿಗೆ. ಸೊ ಹಳೆಯ ತಲೆಮಾರಿಗೆ ಕಂಪೇರ್ ಮಾಡಿದ್ರೆ ಜೆನ್ಸಿಗೆ ಈ ಫೈರ್ ಕಾನ್ಸೆಪ್ಟ್ ಎಷ್ಟು ಭಿನ್ನವಾಗಿದೆ, ಜೊತೆಗೆ ಇಷ್ಟು ಬೇಗ ಆರ್ಥಿಕ ಸ್ವಾತಂತ್ರ್ಯ ಪಡೆಯೋದು ಯಾಕೆ ಮುಖ್ಯ? ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಇನ್ವೈಟ್ ಮಾಡಿದ್ದಕ್ಕೆ. ತುಂಬ ಖುಷಿ ಆಗ್ತದೆ ಇಲ್ಲಿರೋದಕ್ಕೆ. ಆ್ಯಂಡ್ ಇವಾಗ ನಿಮ್ಮ ಪ್ರಶ್ನೆಗೆ ಹೇಳಬೇಕಂದ್ರೆ, ನಾವು ಐ ಥಿಂಕ್ ಮೊದಲಿಂದಾನು ಕೇಳ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಅಪ್ಪನ ಜನ್ರೇಷನ್ ನೋಡಿದ್ರೆ ಹೆಚ್ಚು ಕಮ್ಮಿ ಅವರ ಮೇಜರ್ ಫೈನಾನ್ಷಿಯಲ್ ಗೋಲ್ ಆಗಿರಲಿ ಅಥವಾ ಪ್ಲ್ಯಾನಿಂಗ್ ಹೇಗಿತ್ತಂದರೆ, ಇಷ್ಟು ವಯಸ್ಸುವರೆಗೂ ದುಡಿಬೇಕು, ಇದ್ರ ಮಧ್ಯದಲ್ಲಿ ಒಂದು ಮನೆ ಕಟ್ಟಬೇಕು ಅಥವಾ ಮಕ್ಕಳಿಗೆ ಎಜುಕೇಷನ್ ಮಾಡಿಸ್ಬೇಕು, ಆ್ಯಂಡ್ ಈ ಥರ ಸಣ್ಣ ಪುಟ್ಟ ಗೋಲ್ಸ್ ಇರ್ತಾ ಇತ್ತು. ಆದರೆ ಇವತ್ತು ಐ ಥಿಂಕ್ ದ ಜನ್ರೇಷನ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಇನ್ ಟರ್ಮ್ಸ್ ಆಫ್ ಥಿಂಕಿಂಗ್. ಯಾಕಂದರೆ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 60 ವಯಸ್ಸಿನಲ್ಲಿ ನಾವು ರಿಟೈರ್ ಮಾಡೋ ಬದಲು ಇವಾಗ ಮೈಕ್ರೋ ರಿಟೈರ್ಮೆಂಟ್ ಟ್ರೆಂಡ್ ಆಗ್ತಾ ಇದೆ ಇವತ್ತಿನ ಕರಿಯರ್ಸಲ್ಲಿ, ವೇರ್ ಶಾರ್ಟ್ ಟರ್ಮ್ ಗೋಲ್ಸಿಂದ ಹಿಡ್ಕೊಂಡು ಶಾರ್ಟ್ ಟರ್ಮ್ ಬ್ರೇಕ್ಸ್ನ ತೊಗೊಳ್ತಾ ಇದ್ದಾರೆ ಅವರ ಕರಿಯರಲ್ಲಿ, ಟು ಲರ್ನ್ ಅಥವಾ ಟ್ರಾವೆಲ್ ಎಕ್ಸೆಟ್ರಾ. ಸೊ ಹೀಗಿದ್ದಾಗ ನಮಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಅರ್ಲಿ ರಿಟೈರ್ಮೆಂಟ್ ಆಕ್ಸೆಸ್ ಸ್ವಲ್ಪ ಈಸಿ ಆಗಿದೆ. ಬಿಕಾಸ್ ನಾವಿವತ್ತು ಸೋಷಿಯಲ್ ಮೀಡಿಯಾ ಆಗಿರಲಿ, AI ಅಥವಾ ಇವನ್ ದ ನ್ಯೂ ಜನ್ರೇಷನಲ್ ಟೆಕ್ನಾಲಜಿ ಏನು ಬರ್ತಾ ಇದೆ ಅದಕ್ಕೆ ಜಾಸ್ತಿ ಎಕ್ಸ್ಪೋಸ್ ಆಗಿರೋದ್ರಿಂದ ವಿ ಹ್ಯಾವ್ ಅ ಲಾಟ್ ಮೋರ್ ಆಪ್ಷನ್ಸ್ ಇನ್ ಟರ್ಮ್ಸ್ ಆಫ್ ಕರಿಯರ್ ಆಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಇದರಿಂದ ನಮಗೆ ಪ್ಯಾಸಿವ್ ಇನ್ಕಮ್ ಅಥವಾ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ನಮಗೆ ಇಲ್ಲಿ ಆಪ್ಷನ್ಸ್ ಜಾಸ್ತಿ ಆಗಿರೋದ್ರಿಂದ ವಿ ಹ್ಯಾವ್ ಅ ಬೆಟರ್ ಪ್ಲ್ಯಾನಿಂಗ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯಾಕೆ ಇಂಪಾರ್ಟೆಂಟ್ ಅಟ್ ಸಚ್ ಅ ಯಂಗ್ ಏಜ್ ಹ್ಯಾವಿಂಗ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದರೆ, ನಮಗೆ ನಮ್ಮ ಲೈಫ್ನಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಹೌ ಆರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಶುಡ್ ಬಿ ಅಂತ. ಸೊ ಇದರಿಂದ ಇದು ತುಂಬಾ ಮುಖ್ಯವಾಗಿರುತ್ತೆ. ಎಸ್ಪೆಷಲಿ ನಾನಿವಾಗ 21 ವರ್ಷ. ಸೊ ಇವತ್ತು ನಾನು ಅಕಸ್ಮಾತ್ ನನ್ನ ಸರ್ಟನ್ ನನ್ನ ಪೋರ್ಟ್ಫೋಲಿಯೋ ಲಿಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಫೈನಾನ್ಷಿಯಲ್ ಪ್ಲಾನಿಂಗ್ ಹೀಗಿದೆ ಅಂದಾಗ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ ನಾನು ನೆಕ್ಸ್ಟ್ 5 yearsಲ್ಲಿ ತೊಗೊಳ್ಳೋವಂಥ ಡಿಸಿಷನ್ ಇವತ್ತಿಂದ ಇಂಪ್ಯಾಕ್ಟ್ ಆಗಿರುತ್ತೆ ಅಂತ. ಈಗ ಮೇಘನಾ ಅವರೇ, ಈಗ ಹೊಸಬ್ರು ತಮ್ಮ ಹೂಡಿಕೆ ಜರ್ನಿಯನ್ನು ಶುರು ಮಾಡಬೇಕು ಅಂತಂದರೆ ಎಲ್ಲಿಂದ ಶುರು ಮಾಡಬೇಕು, ಜೊತೆಗೆ ನಿಮ್ಮ ಹೂಡಿಕೆ ಅನುಭವ ಹೇಗಿದೆ? ಈಗ ಕ್ವೆಶನ್ಗೆ ಬರೋದಾದರೆ, ಈಗ ನಾನು ನನ್ನ ಇನ್ವೆಸ್ಟ್ಮೆಂಟ್ ಮತ್ತು ಈ ಮನಿ ಸೇವಿಂಗ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ 1-2 ವರ್ಷ ಮುಂಚೆ ಶುರು ಮಾಡಿದಾಗ ನನಗನ್ಸಿದ್ದು, ಅಂದರೆ ಈ ಇನ್ವೆಸ್ಟ್ಮೆಂಟ್ ಎಲ್ಲ ಹೇಗಿದೆ ಅಂದರೆ ಒಂದು ದೊಡ್ಡ ಸಮುದ್ರ ಥರ. ಫಸ್ಟ್ ನಾನು ಶುರು ಮಾಡಿದಾಗ ತುಂಬ ಆಪ್ಷನ್ಸ್ ಲೈಕ್ FD, ಗೋಲ್ಡ್, ಬಾಂಡ್ಸ್ ಮತ್ತು ರಿಯಲ್ ಎಸ್ಟೇಟ್, ಆಮೇಲೆ ಮ್ಯೂಚುವಲ್ ಫಂಡ್ಸ್ ಎಲ್ಲ ತುಂಬ ಇರುತ್ತೆ. ಎಲ್ಲರಿಗೂ ತುಂಬ ಕನ್ಫ್ಯೂಸಿಂಗ್ ಅಂತ ಅನಿಸುತ್ತೆ. ಸೊ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಏಜ್ನ ಕನ್ಸಿಡರ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಇದರಲ್ಲಿ ದಿಸ್ ಇಸ್ ನಾಟ್ ಅ ಫಂಡಮೆಂಟಲ್ ರೂಲ್, ಬಟ್ ಒಂದು ಸ್ಟ್ರಾಟಜಿ ಏನು ಕನ್ಸಿಡರ್ ಮಾಡ್ಬೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಏಜ್ 25 ವರ್ಷ ಇದೆ ಅಂತ ಅಂದರೆ ನಾನು ಅದನ್ನ 100ಇಂದ ಮೈನಸ್ ಮಾಡ್ತೀನಿ. ಸೊ ಈಗ ನನ್ನ 25% ಏನಿದೆ ಅದನ್ನ ನಾನು ನನ್ನ ಸೇಫ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಕೋತೀನಿ. ಲೈಕ್ ಅದನ್ನ ನಾನು ನನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೋಬೋದು, ಇಲ್ಲ ಹೈ ಇಂಟ್ರೆಸ್ಟ್ ಕೊಡೋ FDsಲ್ಲಿ ಇಡ್ಬೋದು. ಆ ರೀತಿ ನನಗೆ ಈಸಿಲಿ ಆಕ್ಸೆಸಬಲ್ ಇದೆ, ಬಟ್ ಅದು ಮಾರ್ಕೆಟಿಗೆ ಲಿಂಕ್ ಆಗಿಲ್ಲ ಆ ಇನ್ವೆಸ್ಟ್ಮೆಂಟ್ಸ್. ಆ ಕಡೆ ಆ 25%ನ ಇಟ್ಕೊಂಡಿರ್ತೀನಿ. ಮತ್ತು ಇನ್ನು 75%. ಯಾಕೆ 75% ಅಂದರೆ, ಒಂದು ಈಗ ನನ್ನ ವಯಸ್ಸು 25 ವರ್ಷ, ನನಗೆ ಈ ಮಾರ್ಕೆಟ್ ವಾಲಿಟಾಲಿಟಿನ ಅಬ್ಸರ್ವ್ ಮಾಡ್ಕೊಳ್ಳೋ ಅಷ್ಟು ಏಜ್ ಮತ್ತು ಟೈಮ್ ನನ್ನ ಹತ್ರ ಇದೆ. ಸೊ ನಾನು ಆ 75%ನ
ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ದಟ್ ನಾನು ಇನ್ಫ್ಲೇಷನ್ನ ಕೂಡ ಬೀಟ್ ಮಾಡ್ಬೋದು ಆ 75% ಇನ್ವೆಸ್ಟ್ಮೆಂಟಿಂದ. ಸೊ ಬಿಗಿನರ್ ಆಗಿರೋದ್ರಿಂದ ಸ್ಟಾಕ್ಸಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದು ಚೂರು ರಿಸ್ಕಿ ಅಂತ ಅನಿಸುತ್ತೆ. ಯಾಕಂದರೆ ಅದಕ್ಕೆ ಹೆಚ್ಚಿನ ಅನಾಲಿಸಿಸ್ ಬೇಕು, ನಾಲೆಡ್ಜ್ ಬೇಕು. ಸೊ ಬಿಗಿನರ್ಸ್ ಮ್ಯೂಚುವಲ್ ಫಂಡಿಂದ ಸ್ಟಾರ್ಟ್ ಮಾಡ್ಬೋದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ನಮ್ಮ ದುಡ್ಡು ಫಂಡ್ ಮ್ಯಾನೇಜರ್ಸ್ ಹತ್ರ ಹೋಗುತ್ತೆ ಆ್ಯಂಡ್ ಅವರು ಎಷ್ಟೊಂದು ಸ್ಟಾಕ್ಗಳನ್ನ ಪಿಕ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ರಿಸ್ಕ್ ಕೂಡ ಡೈವರ್ಸಿಫೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿಗಿನರ್ಸ್ ಆದಾಗ ನಾವು ಈ ಮ್ಯೂಚುವಲ್ ಫಂಡ್ಸ್ಲಿ ಅದು ಸ್ಟಾರ್ಟಿಂಗಲ್ಲೇ ನಾನು ಹೆಚ್ಚಿನ ಹಣನ ಇನ್ವೆಸ್ಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಮಂತ್ಲಿ ಒಂದು ಚಿಕ್ಕ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಮಾರ್ಕೆಟ್ ನಾಲೆಡ್ಜ್ ನಮಗೆ ಸಿಗುತ್ತೆ. ಆ್ಯಂಡ್ ನನ್ನ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಸ್ಟಾರ್ಟಿಂಗ್ ಹೇಳ್ದಂಗೆ ಸ್ವಲ್ಪ ಹೈ ಇಂಟ್ರೆಸ್ಟ್ ರೇಟ್ ಸಿಗೋ FDsಲ್ಲಿ ಇಟ್ಟಿದ್ದೀನಿ. ಮತ್ತು 1.5 ವರ್ಷದಿಂದ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ನ ಕೂಡ ಮಾಡ್ತಾಯಿದ್ದೀನಿ. 1 ತಿಂಗಳು ಮಿಸ್ ಮಾಡಿಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ದ್ಯಾಟ್ ಆಸ್ ಆಫ್ ನಾವು. ಇನ್ನು ಸ್ವಾತಿ ಅವರೇ, ಈಗ ಯೋಲೋ ಟ್ರೆಂಡ್ ನಡುವೆ ಖರ್ಚು ಮತ್ತು ಉಳಿತಾಯವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ? ರೈಟ್, ಇದು ಯು ಓನ್ಲಿ ಲಿವ್ ಒನ್ಸ್ ಅನ್ನೋ ಕಾನ್ಸೆಪ್ಟಿಂದನೇ ಐ ಥಿಂಕ್ ಅರ್ಧಕ್ಕರ್ಧ ಜೆನ್ಸಿಯ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಅನ್ಸುತ್ತೆ. ಯಾಕಂದರೆ ಮೊದಲೆಲ್ಲ ಹೇಗಿತ್ತು, ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಹೇಳ್ತಾಯಿದ್ರು, ಶರ್ಮಾಜಿ ಕಾ ಬೇಟ ಅಂತ ನಾವೇನು ಕರಿತೀವಿ, ಅವ್ರ ಜೊತೆ ಕಂಪೇರ್ ಮಾಡ್ತಾಯಿದ್ರು. ಅವನಿಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ಅವ್ನು ಇಲ್ಲಿ ಜಾಬ್ ಹತ್ತಿದೆ ಅಂತ. ಆದರೆ ಇವತ್ತಿನ ಜನ್ರೇಷನ್ಗೆ ಹೆಂಗಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಇಸ್ ದ ಬೇಸಿಕ್ ಕಂಪ್ಯಾರಿಸನ್ ಟೂಲ್. ನಮ್ಮ ಫ್ರೆಂಡ್ ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ, ನಮ್ಗಲ್ಲಿ ಫೋಮೋ ಫೀಲ್ ಆಗಿದೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟಿಂದ ನಾವಲ್ಲಿ ಹೋಗ್ತೀವಿ. ಅಥವಾ ಒಂದು ಐಫೋನ್ ಖರೀದಿ ಮಾಡೋದಾಗಿರಲಿ ಅಥವಾ ಒಂದು ಯಾವುದೋ ಗ್ಯಾಜೆಟ್ ಖರೀದಿ ಮಾಡಬೇಕಾದ್ರೆ ಮೇಜರಾಗಿ ನಾವು ಅದರಿಂದನೇ ಶುರು ಮಾಡ್ತೀವಿ. ಇನ್ಫ್ಯಾಕ್ಟ್ ಇವತ್ತು ಹಲವಾರು ಜನ ಎಸ್ಪೆಷಲಿ ಜೆನ್ಸಿ ಬರೀ ಟ್ರಿಪ್ಪಿಗೆ ಹೋಗ್ಲಿಕ್ಕಂತಾನೆ ಪರ್ಸ್ನಲ್ ಲೋನ್ನ ಖರೀದಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 21% ಜೆನ್ಸಿ ಆರ್ ಬೈಯಿಂಗ್ ಲೋನ್ಸ್ ಓನ್ಲಿ ಫಾರ್ ಟ್ರಾವೆಲಿಂಗ್. ಆ್ಯಂಡ್ ಇದರಿಂದ ಏನಾಗ್ತದೆ, ಕೆಲವೊಂದು ಸರ್ತಿ ಅವರಿಗೆ ಅವರ ನೀಡ್ ವರ್ಸಸ್ ವಾಂಟಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಸೊ ನಾನು ಪರ್ಸ್ನಲ್ಲಾಗಿ ವೆನ್ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ ಇನ್ಸ್ಟೆಡ್ ಆಫ್ ಲೈಕ್ ಫೋಮೋ ಬದಲು ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿಂತ ಮೊದಲು ಫೈನಾನ್ಷಿಯಲಿ ಅದನ್ನು ಪ್ಲ್ಯಾನ್ ಮಾಡ್ತೀನಿ, ಬಜೆಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ನಾನು ಈ ಒಂದು ಜಾಗಕ್ಕೆ ಹೋಗಬೇಕಂದ್ರೆ ನಾನು ನಿಜವಾಗ್ಲೂ ಫ್ಲೈಟಲ್ಲೇ ಚೂಸ್ ಮಾಡಬೇಕಾ ಅಥವಾ ಕೆನ್ ಐ ಇವನ್ ಟ್ರಾವೆಲ್ ಥ್ರೂ ಬಸ್? ಯಾಕಂದರೆ ನಾವು ಬರೀ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಗೋವಾ ಟ್ರಿಪ್ಪಿಗೆ ಹೋಗಿರೋ ಅಂಥ ಸ್ಟೋರೀಸನ್ನು ನೋಡಿರ್ತೀವಿ. ಆದರೆ ಅದರ ಹಿಂದೆ ಇರೋವಂಥ ಅವ್ರು EMI ಆಗಿರಲಿ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದರೆ ಅದು ಯಾವುದೂ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಥಿಂಗ್ಸ್. ಆ್ಯಂಡ್ ಅದರಿಂದನೇ ಯೋಲೋಯಿಂದಾನೇ ಇವತ್ತು ಐ ಥಿಂಕ್ ಸುಮಾರು ಜನ ಕ್ರೆಡಿಟ್ ಕಾರ್ಡ್ ಮೇಲೆ ಸಹ ಡಿಪೆಂಡ್ ಆಗಿದ್ದಾರೆ. ಆ್ಯಂಡ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಂಪ್ಲೀಟ್ ಹೇಗೆ ಯೂಟಿಲೈಸ್ ಮಾಡೋಕ್ಕಿಂತ ಮೊದಲು ಅದನ್ನ ಯೂಟಿಲೈಸ್ ಮಾಡ್ತಾ ಇದ್ದಾರೆ EMI ಆಗಿರಲಿ ಅಥವಾ ಕ್ರೆಡಿಟ್ ಕಾರ್ಡ್ಸ್ ಮೂಲಕ. ಸೊ ಬಿಫೋರ್ ಫೀಲಿಂಗ್ ಫೋಮೋ, ಐ ಥಿಂಕ್ ನೀವು ಫಸ್ಟ್ ಕ್ಲಾರಿಟಿ ಇಟ್ಕೊಳ್ಳಿ ನಿಮ್ಮ ಬೇಸಿಕ್ ಫೈನಾನ್ಷಿಯಲ್ ರೂಲ್ಸಲ್ಲಿ ಅಂತ. ಇನ್ನು ಮೇಘನಾ ಅವರೇ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೈನಾನ್ಸ್ ಬಗ್ಗೆ ಸಾಕಷ್ಟು ಟಿಪ್ಸ್ಗಳು ಸಿಗ್ತಾ ಇರುತ್ತೆ, ಬಟ್ ಅದರಲ್ಲಿ ಸರಿ ತಪ್ಪುಗಳನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ? ಸೊ ಕ್ವೆಶನಲ್ಲೇ ಅಂದರೆ ಅರ್ಧ ಆನ್ಸರ್ ಇದೆ. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ತುಂಬ ಕಾಂಟೆಂಟ್ ಸಿಗುತ್ತೆ. ಲೈಕ್ ಎಷ್ಟೊಂದು ಜನ ಬಂದಿರ್ಬೋದು, ನಾನು ನಿಜವಾಗ್ಲೂ ಒಂದು ನಾಲೆಡ್ಜ್ನ ಕೊಡ್ತೀನಿ, ಇನ್ವೆಸ್ಟ್ಮೆಂಟ್ಸ್ನ ಎಲ್ಲರಿಗೂ ಆಕ್ಸೆಸಿಬಲ್ ಮಾಡ್ತೀನಿ ಅಂತಲೇ ಸೋಷಿಯಲ್ ಮೀಡಿಯಾಗೆ ಬಂದಿರ್ತಾರೆ. ಇನ್ನು ಸ್ವಲ್ಪ ಜನ ಇಲ್ಲ, ನಾನು ನನ್ನ ಸೆಲ್ಫಿಶ್ನೆಸ್ಗೋಸ್ಕರ ನಾನೇನೋ ಒಂದು ಮಾರಾಟ ಮಾಡ್ತೀನಿ, ಅದರಿಂದ ನಾನು ಇನ್ಕಮ್ ಪಡ್ಕೋತೀನಿ, ಬೇರೆಯವ್ರಿಗೆ ನೀವು ಇನ್ಕಮ್ ಪಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ಅನ್ನೋ ಥರ ಬಂದಿರ್ತಾರೆ. ಸೊ ಎರಡರ ಮಧ್ಯೆ ಒಂದು ಫೈನ್ ಲೈನ್ ಇರುತ್ತೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗೆ ಅರ್ಥ ಮಾಡ್ಕೋಬೋದು ಅಂತ ಅಂದರೆ, ಸೊ ನಾವು ಸೋಷಿಯಲ್ ಮೀಡಿಯಾಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ತಲೆಯಲ್ಲಿ ಆ ಒಂದು ಥಿಂಗ್ ಇರಬೇಕು, ನಾನು ಎಂಟರ್ಟೈನ್ಮೆಂಟ್ ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಓಕೆ, ಇಲ್ಲ ಅಂತ ಅಂದರೆ ನಾನು ನಾಲೆಡ್ಜ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು ಬೇಸ್ ಇರಬೇಕು. ಅದರಿಂದ ನಾನು ಯಾವುದೇ ಒಂದು ಹೂಡಿಕೆನ ಮಾಡ್ತೀನಿ ಅಥವಾ ಅದರಿಂದ ನಾನು ದುಡ್ಡನ್ನ ಗಳಿಸ್ತೀನಿ ಅಂತ ಮೈಂಡ್ಸೆಟ್ಟಲ್ಲಿ ಸೋಷಿಯಲ್ ಮೀಡಿಯಾಗೆ ಹೋಗೋದು ಒನ್ ಆಫ್ ದ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಸೊ ಈಗ ಯಾರೋ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಮ್ಯೂಚುವಲ್ ಫಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಹೇಗೆ ವರ್ಕ್ ಆಗುತ್ತೆ, ಸ್ಟಾಕ್ಸ್ ಹೇಗೆ ತೊಗೊಳ್ಳೋದು, ಅದರಲ್ಲಿ ಯಾವ್ಯಾವ ಅನಾಲಿಸಿಸ್ ಮಾಡ್ಬೋದು ಅಂತ ಅವರು ಒಂದು ನಾಲೆಡ್ಜ್ನ ಕೊಡ್ತಾ ಇದ್ದಾರೆ ಅಂದರೆ ಆ ನಾಲೆಡ್ಜ್ನ ತೊಗೊಳ್ಳೋದು ಈಸ್ ಗುಡ್. ಬಟ್ ಇನ್ನೊಬ್ರು ಯಾರೋ ಬರ್ತಾರೆ, ಲೈಕ್ ಮೇ ಬಿ ದೇ ಆರ್ ಟ್ರೈಂಗ್ ಟು ಸೆಲ್, ಲೈಕ್ ನೋಡಿದ ತಕ್ಷಣ ಒಂದು ಸ್ವಲ್ಪನಾದರೂ ಗೊತ್ತಾಗುತ್ತೆ ದ್ಯಾಟ್ ದೇ ಆರ್ ನಾಟ್ ಗಿವಿಂಗ್ ಎನಿ ನಾಲೆಡ್ಜ್, ಬಟ್ ದೇ ಆರ್ ಟ್ರೈಂಗ್ ಟು ಕನ್ವಿನ್ಸ್ ಯು. ಲೈಕ್ ನೀವಿಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ನೀವು ಕಾರ್ ತೊಗೋಬೋದು, ಅಥವಾ ನೀವಿಲ್ಲಿ ಹೂಡಿಕೆ ಮಾಡಿದರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ನಿಮ್ಮ ಅಥವಾ ನೆಕ್ಸ್ಟ್ ಒಂದು 6 ತಿಂಗಳಷ್ಟರಲ್ಲಿ ನಿಮ್ಮ ದುಡ್ಡು ಡಬಲ್ ಆಗುತ್ತೆ. ಆ ಥರ ಯಾವುದೋ ಲೈಕ್ ಆ ಥರ ಆಗೋದು ತುಂಬಾ ಕಷ್ಟ ಇದೆ. ಲೈಕ್ ಎವ್ರಿಥಿಂಗ್ ಟೇಕ್ಸ್ ಟೈಮ್.
ಸೊ ನಾವು ಸೋಷಿಯಲ್ ಮೀಡಿಯಾಗೆ ಹೋಗ್ತಾನೆ ನಮ್ಮ ಗುರಿ ಲೈಕ್ ಜಸ್ಟ್ ಮೇ ಬಿ ನಾಲೆಡ್ಜ್ನ ತಗೊಳ್ಳೋದಕ್ಕಷ್ಟೇ. ಬಟ್ ಏನೇ ಹೂಡಿಕೆ ಇದ್ರೂ ನಾನು ನನ್ನ ಅನಾಲಿಸಿಸ್ನ ಮಾಡಿ ನಂತರ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಟಲ್ಲಿ ಹೋದರೆ ಇದರಿಂದ ತಪ್ಪಿಸ್ಕೋಬೋದು ಅಂತ ಅನ್ಸುತ್ತೆ. ಇನ್ನು ಸ್ವಾತಿ ಅವರೇ, BNPL ಮತ್ತು ಕ್ರೆಡಿಟ್ ಕಾರ್ಡ್ನ ಸಾಲದ ಸುಳಿಗೆ ಸಿಲುಕದೆ ಜಾಣತನದಿಂದ ಹಣ ನಿರ್ವಹಿಸೋದು ಹೇಗೆ ಅಂತ? ಲೆಟ್ಸ್ ಸೇ ಇವಾಗ ಮಂತ್ ಎಂಡಲ್ಲಿ ನಮ್ಗೆಲ್ರಿಗೂ ಸ್ಯಾಲ್ರಿ ಬಂದೇ ಬರುತ್ತೆ. ಲೆಟ್ಸ್ ಸೇ ಒಂದು ಆವ್ರೇಜ್ ಆಗಿ ಒಂದು 30,000 ಬಂತು ಅಂತ ಕನ್ಸಿಡರ್ ಮಾಡಿದ್ರೆ, ನಾವು ಪ್ರತಿ ಸರ್ತಿ ಆಟೋ ಪೇ ನಮ್ಮ SIPಗೆ ಇಟ್ಟಿದ್ದೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾಟ್ಫಾರ್ಮ್ಸ್ಗಂತೂ ಇಟ್ಟಿರ್ತೀವಿ. ಲೈಕ್ OTT ಆಗಿರಲಿ, ಮ್ಯೂಸಿಕ್ ಆಗಿರಲಿ. ಅದಾದಮೇಲೆ ಇಮಿಡಿಯೇಟಾಗಿ ಸ್ವಿಗ್ಗಿ ಝೊಮ್ಯಾಟೋಯಿಂದ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಇಮಿಡಿಯೇಟಾಗಿ ಆರ್ಡರ್ ಮಾಡ್ತೀವಿ. ಆ್ಯಂಡ್ ಇದೆಲ್ಲದರ ಮಧ್ಯೆ ಅಕಸ್ಮಾತ್ ಎಲ್ಲೋ ಒಂದು ಕಡೆ ಸೇಲ್ ನಡೀತಾ ಇದೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅಂದಾಗ ಇಮ್ಮಿಡಿಯೇಟಾಗಿ ನಮ್ಮ ಹತ್ರ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇದೆಯಲ್ಲೋ ಗೊತ್ತಿಲ್ಲ, ಬಟ್ ವಿ ವಿಲ್ ಸ್ಟಾರ್ಟ್ ಆ್ಯಡಿಂಗ್ ಟು ದ ಕಾರ್ಟ್. ಆವಾಗ ರಿಯಲೈಸ್ ಆಗುತ್ತೆ ದ್ಯಾಟ್ ನನ್ನ ಹತ್ರ ಸಫಿಷಿಯಂಟ್ ಫಂಡ್ಸ್ ಇಲ್ಲ. ದಟ್ ಈಸ್ ವೆನ್ ದ BNPL ಟ್ರ್ಯಾಪ್ ಕಮ್ಸ್ ಇನ್, ಬೈ ನೌ ಪೇ ಲೇಟರ್. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಈ ಒಂದು ಲೂಪಲ್ಲಿ ಸಿಕ್ಕಾಕೊಳ್ತೀವಿ ಆ್ಯಂಡ್ ಇಮಿಡಿಯೇಟಾಗಿ ಅದನ್ನು ಕ್ರೆಡಿಟ್ ಕಾರ್ಡ್ ಮೂಲಕನೇ ಸ್ವೈಪ್ ಮಾಡ್ತೀವಿ. ಅಫ್ಕೋರ್ಸ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಪರ್ಕ್ಸ್. ಲೈಕ್ ಎಷ್ಟೋ ಜನ ಅದನ್ನು ಅಂಡರ್ ಯುಟಿಲೈಸ್ ಮಾಡ್ತಾರೆ. ನಮ್ಗೆ ಎಷ್ಟೋ ಸರ್ತಿ ಪಾಯಿಂಟ್ಸ್ ಸಿಗ್ತಾ ಇರುತ್ತೆ, ರಿವಾರ್ಡ್ ಸಿಗ್ತಾ ಇರುತ್ತೆ ಆ್ಯಂಡ್ ಆಕ್ಸೆಸ್ ಟು ಸೋ ಮೆನಿ ಥಿಂಗ್ಸ್. ಆದರೆ ನಮಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲದೆ ಇರೋ ಕಾರಣದಿಂದ ನಾವು ಈ ಒಂದು ಲೂಪಲ್ಲಿ ಸಿಕ್ಕಾಕೊಳ್ತೀವಿ, ವೇರ್ ವಿ ಆರ್ ಬೈಯಿಂಗ್ ನೌ ಪೇ ಲೇಟರ್ ಆ್ಯಂಡ್ ದೆನ್ ಅಗೇನ್ ಇದರಿಂದ. ಇನ್ಫ್ಯಾಕ್ಟ್ ಇವತ್ತಿಗೂ ಅಷ್ಟೇ ಕ್ರೆಡಿಟ್ ಕಾರ್ಡ್ ಡ್ಯೂ ಲಿಮಿಟ್ ರೀಚ್ ಆಗಿದ್ದು ಹ್ಯಾಸ್ ಬಿನ್ ಇನ್ಕ್ರೀಸ್ ಬೈ 44%. ಸೊ ಇದರಿಂದ ಏನಾಗ್ತದೆ, ನಮಗೆ ರಿಯಲ್ ಆಗಿ ಯುಟಿಲೈಸ್ ಮಾಡಲಿಕ್ಕೆ ಬರ್ತಿರೋ ಕಾರಣದಿಂದ ವಿ ಆರ್ ಫಾಲೋಯಿಂಗ್ ಇನ್ ಟು ದಿಸ್ ಟ್ರ್ಯಾಪ್. ಸೊ ವಾಟ್ ಐ ಇನ್ಸಿಸ್ಟ್ ಫಾರ್ Gen Z ಟು ಡೂ ಇಸ್, ನೀವು ಆ್ಯಸ್ ವಿ ಡಿಸ್ಕಸ್ ಅಬೌಟ್ 50, 20 ಆ್ಯಂಡ್ 30 ರೂಲ್, ನಿಮ್ಮ ಲಕ್ಸುರಿ ಅಥವಾ ನಿಮ್ಮ ಎಂಜಾಯ್ಮೆಂಟ್ ಅಥವಾ ಏನಾದರೂ ಖರೀದಿ ಮಾಡಬೇಕಂತಾನೆ ಒಂದು ಫಿಕ್ಸ್ಡ್ ಬಜೆಟ್ನ ಸೈಡ್ಗೆ ಅಲೋಕೇಟ್ ಮಾಡಿರಿ, ವಿಚ್ ಈಸ್ ಅಪಾರ್ಟ್ ಫ್ರಮ್ ಯುವರ್ ಎವ್ರಿ ಡೇ ನೀಡ್ಸ್ ಆ್ಯಂಡ್ ವಾಂಟ್ಸ್. ಅದ್ರ ಜೊತೆಗೆ ಈ ಒಂದು ಬಜೆಟ್ನ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಡಿವೈಡ್ ಇಟ್ ಆನ್ ದ ಡೈಲಿ ಬೇಸಿಸ್. ಸೊ ನಾನು ಪರ್ಸ್ನಲ್ ಆಗಿ ಏನು ಮಾಡ್ತೀನಿ ಅಂದರೆ, ನನ್ನ ಪ್ರತಿದಿನದ ಖರ್ಚಿಗೆ ಐ ಕೀಪ್ ಅ ಸೈಡ್ ಲೆಟ್ಸ್ ಎ 300 rupees or 500 rupees. ಸೊ ಈ ಅಮೌಂಟನ್ನ ನಾನು ಎಕ್ಸೀಡ್ ಮಾಡಬಾರ್ದು. ಸೊ ಹೀಗಿದ್ದಾಗ ಏನಾಗುತ್ತೆ, ಬೈ ದಿ ಎಂಡ್ ಆಫ್ ದ ಮಂತ್ ನನ್ನ ಹತ್ರ ಸ್ವಲ್ಪ ಅಮೌಂಟ್ ಆದರೂ ಉಳಿದಿರುತ್ತೆ, ಯಾವುದನ್ನು ನಾನು ನನಗೋಸ್ಕರ ಇನ್ವೆಸ್ಟ್ ಮಾಡ್ಕೊಂಡು ಫಾರ್ ಮೈ ಅದರ್ ದೆನ್ ಮೈ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್, ಫಾರ್ ಮೈ ಎಂಜಾಯ್ಮೆಂಟ್ ಆರ್ luxury. So this is one basic thing. Along with that, buy now pay later ಇಂದನೂ ಎಸ್ಕೇಪ್ ಮಾಡ್ಲಿಕ್ಕಂತ ಸುಮಾರು ಜನ ಎಮರ್ಜೆನ್ಸಿ ಫಂಡ್ಸ್ನ ಆ್ಯಕ್ಚುಲಿ ಮೇಂಟೈನ್ ಮಾಡಿರೋಲ್ಲ. ಸೊ ನಾನು ನೆಕ್ಸ್ಟ್ 6 monthsಗೆ ಆಗೋಷ್ಟು ಅಮೌಂಟ್ನ ನಾನು ಇವಾಗ ಏನಾದರೂ ಫಂಡ್ಸ್ ಎಲ್ಲ ಸೇವ್ ಮಾಡಿದ್ದೆ ಅಂದರೆ, ದೆನ್ ದ್ಯಾಟ್ ಆ್ಯಕ್ಚುಲಿ ವಿಲ್ ನಾಟ್ ಹೆಲ್ಪ್ ಮೀ ಫಾಲ್ ಇನ್ ಟು ದಿಸ್ buy now or EMI credit card trap, etc. So this is what I think, that budgeting in the initial month is important ಅಂತ. ಮೇಘನಾ, ನಿಮ್ಮ ದೈನಂದಿನ ಲೆಕ್ಕ ಹಾಗೂ ಹೂಡಿಕೆಯನ್ನು ಟ್ರ್ಯಾಕ್ ಮಾಡಲು ನೀವು ಬಳಸುವ ಆ್ಯಪ್ಗಳು ಯಾವುವು? ಎಕ್ಸ್ಟರ್ನಲ್ ಆ್ಯಪ್ ಅಂತ ಯಾವುದು ಬಳಸಲ್ಲ, ಬಟ್ ಐ ಹ್ಯಾವ್ ಅ ಸ್ಟ್ರಾಟಜಿ. ಸೊ ಲೈಕ್ ನನ್ನ ಅಕೌಂಟಿಗೆ ಪೇಮೆಂಟ್ಸ್ ಅಥವಾ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಐ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಅಕೌಂಟ್ ಓನ್ಲಿ ಫಾರ್ ದ್ಯಾಟ್. ಆಮೇಲೆ ನೆಕ್ಸ್ಟ್ ನನ್ನ ಖರ್ಚೇನಿದೆ, ಈಗ ನಮಗೆ ಒಂದು ಅಂದಾಜು ಬಂದಿರುತ್ತೆ, ನಾನು ತಿಂಗಳಲ್ಲಿ ಒಂದು 5,000ನೋ 10,000ನೋ ಖರ್ಚು ಮಾಡ್ತಾ ಇದ್ದೀನಿ ಅಂತ. ಅಷ್ಟು ದುಡ್ಡನ್ನ ನಾನು ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಆ್ಯಂಡ್ ನಾನು ಎಲ್ಲೇ ಏನೇ ಪೇ ಮಾಡಬೇಕು ಅಂದರೂ ಅಕೌಂಟಿಂದ ಮಾಡ್ತೀನಿ. ಸ್ಯಾಲ್ರಿ ಅಥವಾ ಪೇಮೆಂಟ್ಸ್ ರಿಸೀವ್ ಮಾಡ್ತಾ ಇರೋ ಅಕೌಂಟಲ್ಲಿ ಮಾಡಲ್ಲ. ಆ್ಯಂಡ್ ಇನ್ನೂ ಒಂದು ಅಕೌಂಟ್ನ ಇಟ್ಕೊಂಡಿದ್ದೀವಿ, ನಾನು ಮತ್ತು ನನ್ನ ತಂಗಿ. ಸೊ ನಾವಿಬ್ಬರು ದಿನ ಅಂದರೆ ಗ್ರಾಸರೀಸ್, ಹಣ್ಣು, ತರಕಾರಿ ಎಲ್ಲ ತಗೊಳ್ಳೋದಕ್ಕೆ ಆ ಅಕೌಂಟಿಂದ ಮಾತ್ರ ಪೇ ಮಾಡ್ತೀವಿ. ಆ್ಯಂಡ್ ಅದಕ್ಕೂ ಲೈಕ್ ವಿ ನೋ ದಟ್ ಇಷ್ಟು ಖರ್ಚಾಗ್ಬೋದು ಅಂತ. ಸೊ ವಿ ಡಿವೈಡ್ ಆ್ಯಂಡ್ ದೆನ್ ವಿ ಪುಟ್ ದ್ಯಾಟ್ ಮನಿ ಇನ್ ಟು ದ್ಯಾಟ್. ಸೊ ಈಗ ಟ್ರ್ಯಾಕ್ ಮಾಡೋದಕ್ಕೆ ತುಂಬಾ ಸಿಂಪಲ್ ಆಯಿತು. ದ್ಯಾಟ್ ನನಗೆ ಏನೇನು ಪೇಮೆಂಟ್ಸ್ ಬಂದಿದೆ ಅಂತ ನೋಡಬೇಕು ಅಂದರೆ ಫಸ್ಟ್ ಅಕೌಂಟ್ನ ತೆಗೆದು ನೋಡ್ತೀನಿ. ಆ್ಯಂಡ್ ಏನೇನು ಖರ್ಚು ಮಾಡ್ತಾ ಇದ್ದೀನಿ ನಾನು ನನಗೋಸ್ಕರ ಅಥವಾ ಏನೋ ಶಾಪಿಂಗ್ ಇರ್ಬೋದು ಅದಕ್ಕೆ ಅಂತ ಅಂದರೆ ಇನ್ನೊಂದು ಅಕೌಂಟ್ನ ತೆಗೆದು ನೋಡ್ತೀನಿ. ಆ್ಯಂಡ್ ನಾವಿಬ್ಬರು ಸೇರಿ ನಮ್ಮ ದಿನನಿತ್ಯದ ಖರ್ಚನ್ನ ಹೇಗೆ ನೋಡ್ಕೋತಿದ್ದೀವಿ ಅಂತ ನೋಡೋದಾದರೆ 3ನೇ ಅಕೌಂಟ್ನ ತೆಗೆದು ನೋಡ್ತೀನಿ. ಸೊ ಐ ಹ್ಯಾವ್ ಟ್ರ್ಯಾಕ್ ಆಫ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಇನ್ನು ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ನೋಡೋದಾದರೆ ಆ್ಯಸ್ ಆಫ್ ನೌ ಐ ಯೂಸ್ ಲೈಕ್ ಓನ್ಲಿ ಒನ್ ಬ್ರೋಕರ್ ಆ್ಯಪ್. ಸೊ ಆ ಆ್ಯಪಲ್ಲೇ ನನ್ನ ಇನ್ವೆಸ್ಟ್ಮೆಂಟ್ಸ್ ಮತ್ತು ಅದರ ಪ್ರಾಫಿಟ್ಸ್ ಎಲ್ಲನೂ ಡೀಟೇಲ್ ಆಗಿ ತೋರಿಸುತ್ತೆ. ಲೈಕ್ ತಿಂಗಳ ಏನೇನು ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ಪ್ರಾಫಿಟ್ಸ್ ಬಂದಿದೆ ಅಂತ ಎಲ್ಲ. ಸೊ ಐ ಡೋಂಟ್ ಯೂಸ್ ಎಕ್ಸ್ಟರ್ನಲ್ ಆ್ಯಪ್ ಫಾರ್ ದ್ಯಾಟ್. ಐ ಜಸ್ಟ್ ಗೋ ಟು ದ್ಯಾಟ್ ಆ್ಯಪ್ ಆ್ಯಂಡ್ ಚೆಕ್. ಏನು ಸ್ವಾತಿ ಅವರೇ, ಫೈರ್ ಜರ್ನಿ ಶುರು ಮಾಡಲು ಅಂದರೆ ಪ್ರೇಕ್ಷಕರಿಗೆ ನೀವು ಕೊಡುವ ಒಂದು ಗೋಲ್ಡನ್ ರೂಲ್ ಯಾವುದು? ಓಕೆ, ನಾನು ನನ್ನ ಜೀವನದಲ್ಲಿ ಆ್ಯಕ್ಚುಲಿ 3 Cಗಳನ್ನು ಫಾಲೋ ಮಾಡ್ತೀನಿ.
ಯಾವುದೇ ಸಂದರ್ಭ ಇದ್ದಾಗ ಒಂದು ಕಾನ್ಫಿಡೆನ್ಸ್, ಕ್ಲಾರಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಯಾವುದೇ ವಿಷಯದಲ್ಲಿ ಈ 3 ಆಸ್ಪೆಕ್ಟ್ಸ್ನ ನಾವು ಇನ್ವಾಲ್ವ್ ಮಾಡಿದ್ವಿ ಅಂದರೆ ದೆನ್ ವಿ ಕ್ಯಾನ್ ಡೂ ಮಚ್ ಬೆಟರ್. ಯಾಕಂದರೆ ಫಸ್ಟ್ ನಿಮ್ಮ ಗೋಲ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕು, ನೀವು ಏನಕ್ಕೆ ಈ ಒಂದು ಕಾರ್ಯನ ಮಾಡ್ತಾ ಇದ್ದೀರಾ ಅಂತ. ಸೆಕೆಂಡ್, ಕಾನ್ಫಿಡೆನ್ಸಿಂದ ಅದನ್ನು ಮಾಡಿದಾಗ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ ಯು ಬಿಲೀವ್ ಮೋರ್ ಇನ್ ವಾಟ್ ಯು ಡೂಯಿಂಗ್. ಆ್ಯಂಡ್ ಮೇಜರ್ ಆಗಿ ವೆನ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಆ್ಯಂಡ್ ವೆನ್ ಯು ಹ್ಯಾವ್ ಕ್ಲಾರಿಟಿ, ನೀವು ಕನ್ಸಿಸ್ಟೆಂಟ್ ಆಗಿ ಇದನ್ನು ಮಾಡ್ತಾ ಹೋದಾಗ ಐ ಥಿಂಕ್ ದ್ಯಾಟ್ ಈಸ್ ವೆನ್ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಸೊ ದಿಸ್ ಈಸ್ ಒನ್ ಗೋಲ್ಡನ್ ರೂಲ್ ವಿಚ್ ಐ ಫಾಲೋ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಆಬ್ವಿಯಸ್ಲಿ ನಿಮ್ಮ ಎಕ್ಸ್ಪೆನ್ಸಸ್ನ ರೆಡ್ಯೂಸ್ ಮಾಡ್ತಾ ನಿಮ್ಮ ಇನ್ಕ್ರೀಸ್ ಯೋರ್ ಇನ್ಕಮ್ ಅನ್ನೋ ಒಂದು ಫಂಡಮೆಂಟಲ್ ರೂಲನ್ನು ನಾನು ಫಾಲೋ ಮಾಡ್ತೀನಿ. ಸೊ ದಿಸ್ ಈಸ್ ಒನ್ ಗೋಲ್ಡನ್ ರೂಲ್ ವಿಚ್ ಐ ಥಿಂಕ್ ಎವ್ರಿಬಡಿ ಶುಡ್ ಅಪ್ಲೈ. ಇನ್ನು ಜೆನ್ಸಿ ಜೇಬಿಂದ ಹಣ ಕೀಳಲು ಅಂದರೆ ಬ್ರ್ಯಾಂಡ್ಗಳು ಬಳಸುವ ಮಾರ್ಕೆಟಿಂಗ್ ತಂತ್ರಗಳೇನು, ಜೊತೆಗೆ ಅದರಿಂದ ಪಾರಾಗೋದು ಹೇಗೆ? ಅದನ್ನು ನಾನು ಸೈಕಲಾಜಿಕಲ್ ಟ್ರ್ಯಾಪ್ ಅಂತ ಹೇಳಲ್ಲ, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಂದಿರೋದು ಆ್ಯಂಡ್ ವಿ ನೀಡ್ ಟು ಬಿ ಅವೇರ್ ಆಫ್ ಹೌ ಇಟ್ ಹ್ಯಾಸ್ ಟು ಬಿ ಡನ್ ಅಂತ. ಸೊ ಸುಮಾರಷ್ಟು ನಾವು ನೋಡ್ತೀವಿ, ಎಸ್ಪೆಷಲಿ ಈ ಸೇಲ್ ಬಂದಾಗ ಆ್ಯಂಕರಿಂಗ್ ಎಫೆಕ್ಟ್ಸ್ನ ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಲೈಕ್ ಪ್ರೈಸಸ್ ಡಿಫ್ರೆಂಟ್ ಆ್ಯಂಡ್ ಅದನ್ನು ಸ್ಕ್ರ್ಯಾಚ್ ಆಫ್ ಮಾಡಿ ಹೊಸ ಪ್ರೈಸ್ ಇದೆ ಅಂತ. ಆ್ಯಂಡ್ ಇನ್ನೊಂದು ಸರ್ತಿ ನಾವಿಲ್ಲಿ ಡೆಕಾಯ್ ಎಫೆಕ್ಟ್ನ ನಾವು ನೋಡಿರ್ತೀವಿ. ಸೊ ಐ ಥಿಂಕ್ ಡೆಕಾಯ್ ಎಫೆಕ್ಟ್ ಇಸ್ ಪ್ರೈಮರಿಲಿ ನಾವು ಎಲ್ಲಿ ಇದನ್ನು ನೋಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಒಂದು ಟೀ ಅಂಗಡಿ ಹೋದಾಗ ಅವ್ರ ಹತ್ರ 3 ಆಪ್ಷನ್ಸ್ ಇರುತ್ತೆ. ಸ್ಮಾಲ್ ಮೇ ಬಿ 20 ರೂಪಾಯಿಗೆ, ಲಾರ್ಜ್ 40 ರುಪೀಸ್ ಆ್ಯಂಡ್ ಮೀಡಿಯಮ್ ಇಸ್ 30 ರುಪೀಸ್. ಇಲ್ಲಿ ನಾನು ಡಿಸೈಡ್ ಮಾಡಬೇಕು ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಎಷ್ಟು ಖರೀದಿ ಮಾಡಬೇಕು ಅನ್ನೋದು. ಸೊ ಇಟ್ ಈಸ್ ಅಪ್ ಟು ಮೀ. ಅದ್ರ ಬದಲು ಲಾರ್ಜಿಗೆ ಮೇ ಬಿ ಕ್ವಾಂಟಿಟಿ ವೈಸ್ ಇಫ್ ದ ಪ್ರೈಸ್ ಇಸ್ ಕರೆಕ್ಟ್ ಅಂತ ಹೇಳಿ ನಾನು ಅದನ್ನು ಪಿಕ್ ಮಾಡಿದ್ರೆ ಅದಿಲ್ಲಿ ನನ್ನ ತಪ್ಪಾಗತ್ತೆ, ಅವ್ರು ಆಫರ್ ಮಾಡುವಂಥ ಆಫರಲ್ಲಿ ಅಲ್ಲ ಅಂತ. ಸೊ ಹೀಗೆ ನಾವು ಹಲವಾರು ರೀತಿ ನಾವು ಫಸ್ಟ್ ಇದನ್ನು ಮಾಡಬೇಕು. ನಾನು ಚಿಕ್ಕವಳಿದ್ದಾಗ ಎಸ್ಪೆಷಲಿ ನಮ್ಮ ಅಪ್ಪ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಜಸ್ಟ್ ಟು ಮೇಕ್ ಮೀ ಅಂಡರ್ಸ್ಟ್ಯಾಂಡ್ ಬೈ 1 get 1 ಫ್ರೀ 50% ಆಫ್, ಎರಡೂ ಆಲ್ಮೋಸ್ಟ್ ಸೇಮ್ ರಿಸಲ್ಟೇ ಕೊಡುತ್ತೆ. ಬಟ್ ವಾಟ್ ಡು ಯು ವಾಂಟ್ ಟು ಪಿಕ್? ಸೊ ಇಲ್ಲಿ ನಾವು ಏನು ಅರ್ಥ ಆಗುತ್ತದೆ, ನಮಗೇನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಡಿಸಿಷನ್ ತೊಗೊಳ್ಬೇಕು, ಹೊರತು ಇಲ್ಲಿ ಅವ್ರು ಸೆಟ್ ಮಾಡಿದಂಥ ಸೈಕಲಾಜಿಕಲ್ ಟ್ರ್ಯಾಪ್ಸಿಗೆ ಬಲಿಯಾಗೋಕ್ಕಿಂತ ಬದಲು ಅಂತ. ಇನ್ನು ಮೇಘನಾ, ಇಂದಿನ ಯುವ ಜನತೆ ಅಂದರೆ ಬೇಗ ಶ್ರೀಮಂತರಾಗುವ ಆತರದಲ್ಲಿ ಮಾಡುವ ದೊಡ್ಡ ತಪ್ಪೇನು, ಜೊತೆಗೆ ಅದರಿಂದ ಹೇಗೆ ಪಾರಾಗೋದು? ಸೊ ಈ ಬೇಗ ಶ್ರೀಮಂತರಾಗಬೇಕು ಅಂತ ನನಗನ್ಸೋ ಪ್ರಕಾರ ಬಂದಿರೋದು ಸೋಷಿಯಲ್ ಮೀಡಿಯಾಯಿಂದನೇ. ಸೊ ಅಂದರೆ ಜಸ್ಟ್ ಹಂಗೆ ಥಿಂಕ್ ಮಾಡಿದ್ರೆ ನನಗೆ ಮುಂಚೆ ನಾವು ಚಿಕ್ಕವರಿದ್ದಾಗ ಲೈಕ್ ಹಬ್ಬಗಳಿಗೆ, ದೀಪಾವಳಿ, ಯುಗಾದಿ ಟೈಮಲ್ಲಿ ಬೆಂಗಳೂರಿಂದ ನಮಗೆ ರಿಲೇಟಿವ್ಸ್ ಎಲ್ಲ ಅಥವಾ ಫ್ರೆಂಡ್ಸ್ ಎಲ್ಲ ಬಂದಿರೋರು, ಅವರು ಮೇ ಬಿ ಕಾರಲ್ಲಿ ಬಂದಿರೋರು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಆಟ ಆಡೋಕ್ಕೆ ಬಂದಾಗ ಅವರು ಮೇ ಬಿ ಇಂಗ್ಲೀಷಲ್ಲಿ ಮಾತಾಡ್ತಿರೋರು, ನಾವಷ್ಟು ಓಕೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಅನ್ನೋ ಟೈಪಲ್ಲಿದ್ದಾಗ ನಮಗೆ ವಾವ್ ಇವ್ರು ಇಂಗ್ಲೀಷ್ ಮಾತಾಡ್ತಾ ಇದ್ದಾರೆ, ಇವರಿಷ್ಟು ರಿಚ್ ಇದ್ದಾರೆ ಅಂತ ಆ ಒಂದು ಟೈಮ್ ಪೀರಿಯಡ್ಗೆ ಲೈಕ್ ದೀಪಾವಳಿ ಹಬ್ಬ ಮುಗಿಯೋವ್ರಿಗೂ ಅಥವಾ ಯುಗಾದಿ ಹಬ್ಬ ಮುಗಿದು ನಾವು ನೆಕ್ಸ್ಟ್ ನಮ್ಮ ಲೈಫ್ನ ರೂಟೀನ್ನ ಕಂಟಿನ್ಯೂ ಮಾಡೋವರೆಗೂ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಹೇಗಾಗಿದೆ ಅಂತ ಅಂದರೆ, ದಿನ ಬೆಳಗ್ಗೆ ಎದ್ಬಿಟ್ಟು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಯಾರೋ ಒಬ್ಬರು ಒಂದು ಲಕ್ಸುರಿ ಕಾರ್ ತಗೊಂಡಿರ್ತಾರೆ, ಇನ್ನೊಬ್ಬರು ಮನೆ ತಗೊಂಡಿರ್ತಾರೆ, ಅದು 20ನೇ ವಯಸ್ಸಲ್ಲಿ ತಗೊಂಡಿರ್ತಾರೆ. ಸೊ ಎಲ್ಲರಿಗೂ ಒಂದು ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ, ಅವರು ಆ ವಯಸ್ಸಲ್ಲಿ ಅಷ್ಟೆಲ್ಲ ಅಚೀವ್ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಆ ಇನ್ಸೆಕ್ಯೂರಿಟಿಯಿಂದ ಈ ಒಂದು ಟ್ರ್ಯಾಪಿಗೆ ಸಿಗಾಕೋತಾರೆ ದಟ್ ನಾನು ಬೇಗ ಶ್ರೀಮಂತರಾಗಬೇಕು ಅಂತ. ಸೊ ಆ ಒಂದು ಇದರಲ್ಲಿ ಈ ಗ್ಯಾಮ್ಲಿಂಗ್ ಆಗಿರ್ಬೋದು ಅಥವಾ ಅದೇ ಸೋಷಿಯಲ್ ಮೀಡಿಯಾಲಿ ಸಿಗೋ ಲೈಕ್ ಬೇಗ ನೀವು ದುಡ್ಡು ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ಸಲ್ಲಿ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಸಡನ್ನಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಒಂದು ವಿಷಯ ಲೈಕ್ ನಾನು ಸಡನ್ನಾಗಿ ಶ್ರೀಮಂತರಾಗಬೇಕು ಅನ್ನೋದು ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಬಿಕಾಸ್ ಕಾಂಪೌಂಡಿಂಗ್ ಟೇಕ್ಸ್ ಟೈಮ್, ಆಮೇಲೆ ಎಲ್ಲದಕ್ಕೂ ಹಾರ್ಡ್ ವರ್ಕ್ ಬೇಕೇ ಬೇಕು. ಒನ್ ಥಿಂಗ್ ವಾಟ್ ವಿ ಕ್ಯಾನ್ ಡೂ ಇಸ್ ಲೈಕ್ ಮೇ ಬಿ ನಾವು ಅದನ್ನು ಅಚೀವ್ ಮಾಡಬೇಕು, ಆ ಗೋಲ್ ನಮ್ಮಲ್ಲಿ ಇರಲೇಬೇಕು. ಮಾಡಬೇಕು ಅಂತ ಅಂದರೆ ಸಡನ್ನಾಗಿ ನಾನು ಶ್ರೀಮಂತರಾಗಬೇಕು, ಸಡನ್ನಾಗಿ ನಾನು ಆ ಕಾರ್ ತೊಗೋಬೇಕು, ಮನೆ ತೊಗೋಬೇಕು ಅಂತ ಅಂದ್ಕೊಳ್ಳೋದ್ರ ಬದಲು ಮೇ ಬಿ ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ನಮ್ಮ ಇನ್ಕಮ್ ಸೋರ್ಸಸ್ನ ಇನ್ಕ್ರೀಸ್ ಮಾಡ್ಕೋತಾ ಹೋದರೆ ಮೇ ಬಿ ನನ್ನ ಸ್ಯಾಲ್ರಿ ಜೊತೆ ಆ ಟಾರ್ಗೆಟ್ನ ರೀಚ್ ಮಾಡೋದು ಲೈಕ್ 10 to 20 years ತಗೋತಿರ್ಬೋದು. ಬಟ್ ನನ್ನ ಇನ್ಕಮ್ ಸೋರ್ಸಸ್ ಮತ್ತು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡಾಗ ನನಗೆ ಆ ಒಂದು ಟಾರ್ಗೆಟ್ನ ರೀಚ್ ಆಗೋ ಟೈಮ್ ಕಮ್ಮಿ ಆಗುತ್ತೆ. ಲೈಕ್ 10 to 20 years ಇದ್ದಿದ್ದು ಮೇ ಬಿ 5 yearsಲ್ಲೇ ನಾನು ಅದನ್ನ ಅಚೀವ್ ಮಾಡ್ಬೋದು. ಸೊ ಇನ್ಕಮ್ ಸೋರ್ಸಸ್ ಮತ್ತು ನಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಶ್ರೀಮಂತರಾಗ್ತೀನಿ ಅನ್ನೋದು ಜಾಸ್ತಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅನಿಸುತ್ತೆ. ಸೊ
ಲೈಕ್ ದ್ಯಾಟ್ಸ್ ಅ ಗುಡ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೆನ್ಸಿಗಳಿಗೆ ಉಪಯೋಗ ಆಗುವಂಥ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಆ್ಯಂಡ್ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. Invest in the stock also, what are the things you analyze, or what are the things you do to analyze the stock, and how you decide, like many times the stock is falling, mid cap, small cap, large cap, active, passive. Then I just want to know from that, like top down, bottom up, what are the things you do to analyze the stock? ಸೊ ಈ ಸ್ಟಾಕ್ಸ್ ಬಗ್ಗೆ ಹೇಳಬೇಕಂತ ಅಂದರೆ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಇನ್ವೆಸ್ಟ್ಮೆಂಟ್ಸ್ ಥ್ರೂ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಐ ಆಮ್ ಸ್ಟಿಲ್ ಲರ್ನಿಂಗ್. ಸೊ ಒಂದು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ತುಂಬಾ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಆ ಕಂಪನಿ ಬ್ಯಾಕ್ಗ್ರೌಂಡ್, ಅದು ಹೇಗೆ ಪರ್ಫಾರ್ಮ್ ಮಾಡಿದೆ, ಆಮೇಲೆ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ಮಾಡಬೇಕಾಗುತ್ತೆ. ಸ್ಟಾಕ್ಸ್ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಲೈಕ್ ಐ ಡೋಂಟ್ ಥಿಂಕ್ ಐಮ್ ಅ ರೈಟ್ ಪರ್ಸನ್. ಮೇ ಬಿ ಮ್ಯೂಚುವಲ್ ಫಂಡ್ಸಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ I feel that is better as of now for me. After gaining knowledge, I can maybe answer to this. If anyone can answer in the audience also who has good knowledge in this, then. ಬೆಸ್ಟ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಯಾವುದು ಯಾವ್ದು ಚೂಸ್ ಮಾಡಬೇಕಾಗುತ್ತೆ? ಸಮ್ ಟೈಮ್ ಲೈಕ್ ವಿ ಹ್ಯಾವ್ ತುಂಬ ದುಡ್ಡಿದೆ, ಅಸೆಟ್ಸ್ ಅಂದರೆ ಲ್ಯಾಂಡು, ಸ್ವಲ್ಪ ದುಡ್ಡಿದೆ, ಸ್ಟಾಕ್ ಮಾರ್ಕೆಟ್. ವಾಟ್ ಈಸ್ ಯುವರ್ ಒಪಿನಿಯನ್ ಆಸ್ ಅ ಫೀಮೇಲ್? ವಾಟ್ ಈಸ್ ಯುವರ್ ಸಜೆಷನ್ ಫಾರ್ ಮೀ? ಜಸ್ಟ್ ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ, ನಾನು ಫೈನಾನ್ಸ್ ಕ್ರಿಯೇಟರ್ ಅಲ್ಲ, ನಾನು ಬಿಸ್ನೆಸ್ ಕ್ರಿಯೇಟರ್. ಸೊ ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಅಡ್ವೈಸ್ ಆನ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಆದರೆ ನಾನು ನನ್ನ ಇಲ್ಲಿವರೆಗೂ ಅಂದರೆ ಲೈಕ್ ಐ ಆಮ್ 21 ನಾವು. ಸೊ ನಾನು ಇಲ್ಲಿವರೆಗೂ ಇನ್ವೆಸ್ಟ್ ಮಾಡಿದ್ರ ಪ್ರಕಾರ, ಸೊ ಐ ಡೋಂಟ್ ಹ್ಯಾವ್ ಮಚ್ ಐಡಿಯಾ ಅಬೌಟ್ ಇನ್ವೆಸ್ಟಿಂಗ್ ಇನ್ ಲ್ಯಾಂಡ್ ಆಗಿರಲಿ ಅಥವಾ ಗೋಲ್ಡ್. ಆಲ್ ಹ್ಯಾವ್ ಎಕ್ಸ್ಪೀರಿಯನ್ಸಸ್ ಹಿಯರಿಂಗ್ ಫ್ರಮ್ ನನ್ನ ಸುತ್ತಮುತ್ತಲ ಏನು ಹೇಳ್ತಾ ಇದ್ದಾರಂತ. ಬಟ್ ನಾನು ಯೂಶ್ವಲಿ ಸೇಫ್ ಬೆಟ್ ಮಾಡ್ಲಿಕ್ಕೆ ನೋಡ್ತೀನಿ, which I mean along with the regular mutual funds agirli athwa gold ETF etc. I mean I have been always a believer of conventional strategies as well. Like sumar jana helbodu that PPF agirli FD agirli ast returns kodalla anta, but naan adana yavaglu ಒಂದು safe investment agi nodtini. Even it is 7% return, I still consider it to be a risk free investment for myself. Adar jotege I have been investing more into the mutual funds, and my father is a full-time stock market, so he looks into the portfolio for stock market for me. That is the Thank you.